ತಯಾರಿಸುವ ಸಲುವಾಗಿ ಸಾಬೂನೀಕರಣವನ್ನ ಅಭ್ಯಾಸ ಮಾಡ್ತಕ್ಕಂಥ ಒಂದು ವಿಧಾನ ನೋಡೋಣ. ಈ ಸಾರ್ವಜನಿಕ ಆರೋಗ್ಯ ಮತ್ತು ಸ್ವಚ್ಛತೆಗಾಗಿ ಸಾಬೂನು ಮತ್ತು ಮಾರ್ಜಕಗಳು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ವಸ್ತುಗಳಾಗಿವೆ. ಇವು ಮುಖ್ಯವಾಗಿ ಕ್ರಿಮಿಗಳು, ಮಣ್ಣು ಮತ್ತು ಇತರೆ ಕಶ್ಮಲಗಳನ್ನ ಸುರಕ್ಷಿತವಾಗಿ ತೆಗೆಯುವ ಮೂಲಕ ನಮ್ಮ ಪರಿಸರವನ್ನು ಆರೋಗ್ಯಕರ ಹಾಗೂ ಹಿತಕರವನ್ನಾಗಿರಿಸುತ್ತವೆ. ಮುಖ್ಯವಾಗಿ ಎಣ್ಣೆ, ಕೊಬ್ಬು, ಇತರೆ ಕೊಬ್ಬಿನ ಆಮ್ಲಗಳನ್ನು ಬಳಸಿ ನಾವು ಸಾಬೂನುಗಳನ್ನ ತಯಾರು ಮಾಡ್ತೀವಿ. ಈ ಕೊಬ್ಬಿನ ಆಮ್ಲಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಎರಡು ರೀತಿಯಾಗಿ ಬರ್ತವೆ. ಒಂದು ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಮತ್ತು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳ ಮಧ್ಯದಲ್ಲಿ ಕೇವಲ ಏಕಬಂಧದ ಬಂಧಗಳನ್ನು ಮಾತ್ರ ಕಾಣ್ತೀವಿ. ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳ ಮಧ್ಯದಲ್ಲಿ ದ್ವಿಬಂಧವನ್ನ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಯಾವುದೇ ಒಂದು ಸಾಬೂನು ಅಂತಕ್ಕಂಥದ್ದು ಉದ್ದ ಸರಪಣಿಯ ಕೊಬ್ಬಿನ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನ ನಾವು ಸಾಮಾನ್ಯವಾಗಿ ಸಾಬೂನು ಅಂತ ಹೇಳಿ ಅದನ್ನು ಕರಿತೀವಿ. ಈ ಕೊಬ್ಬಿನ ಆಮ್ಲಗಳಲ್ಲಿನ ಟ್ರೈಗ್ಲಿಸರೈಡ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಸಾಬೂನು ಮತ್ತು ಗ್ಲಿಸರಾಲ್ಗಳನ್ನ ಉಂಟು ಮಾಡ್ತವೆ. ಇದನ್ನ ಈಸ್ಟರ್ಗಳ ಪ್ರತ್ಯಾಮ್ಲೀಯ ಒಂದು ಜಲ ವಿಚ್ಛೇದನ ಅಂತ ಕೂಡ ನಾವು ಅದನ್ನ ಕರಿತೀವಿ. ಈ ಕ್ರಿಯೆಯು ಸಾಬೂನನ್ನು ಉಂಟು ಮಾಡುವುದರಿಂದ ಅದನ್ನ ನಾವು ಸಾಮಾನ್ಯವಾಗಿ ಸಾಬೂನೀಕರಣ ಅಂತ ಹೇಳಿ ಅದನ್ನ ಕರಿತೀವಿ. ಸಾಬೂನುಗಳು ಸಾಮಾನ್ಯವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಭಾಗಗಳನ್ನ ಒಳಗೊಂಡಿರ್ತವೆ. ಒಂದನ್ನು ನಾವು ಧ್ರುವೀಯ ಭಾಗ ಅಂತ ಕರಿತೀವಿ, ಇನ್ನೊಂದು ಅಧ್ರುವೀಯ ಭಾಗ ಅಂತ ಹೇಳಿ ಅದನ್ನ ಕರಿತೀವಿ. ಈ ಧ್ರುವೀಯ ಗುಂಪು ಅಥವಾ ಭಾಗವನ್ನ ತಲೆ ಅಂತ ಕರೆದ್ರೆ, ಅಧ್ರುವೀಯ ಗುಂಪನ್ನ ನಾವು ಬಾಲ ಅಂತ ಹೇಳಿ ಅದನ್ನ ಕರಿತೀವಿ. ಹೀಗೆ ಸಾಬೂನು ತಲೆ ಎಂಬ ಧ್ರುವೀಯ ಗುಂಪು ಹಾಗೂ ಬಾಲವೆಂಬ ಅಧ್ರುವೀಯ ಗುಂಪುಗಳನ್ನ ಒಳಗೊಂಡಿರ್ತವೆ. ಈ ತಲೆ ಎಂಬ ಧ್ರುವೀಯ ಗುಂಪು ಸಾಮಾನ್ಯವಾಗಿ ಜಲಾಕರ್ಷಕ ಅಂದ್ರೆ ನೀರಿನೊಂದಿಗೆ ಸೇರ್ತಕ್ಕಂಥ ಗುಣಧರ್ಮ ಹೊಂದಿರುತ್ತೆ. ಇನ್ನು ಬಾಲ ಅಂತಕ್ಕಂಥ ಒಂದು ಅಧ್ರುವೀಯ ಗುಂಪು ಜಲ ವಿಕರ್ಷಕ ಅಂದ್ರೆ ನೀರನ್ನ ಹೇಟ್ ಮಾಡ್ತಕ್ಕಂಥ ಅಥವಾ ನೀರಿನೊಂದಿಗೆ ಸೇರದೇ ಇರತಕ್ಕಂಥ ಭಾಗವನ್ನ ಒಳಗೊಂಡಿರುತ್ತೆ. ಇನ್ನು ಈ ಸಾಬೂನೀಕರಣ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗಿರೋದ್ರಿಂದ ಇದೊಂದು ಬಹಿರುಷ್ಣಕವಾಗಿರ್ತಕ್ಕಂತಹ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ತೀವಿ. ಈ ಕ್ರಿಯೆಯಲ್ಲಿ ನಿಲಂಬಿತ ಸಾಬೂನಿಗೆ ಉಪ್ಪನ್ನ ಸೇರಿಸಿ ನಾವು ಒತ್ತರಿಸಿ ಘನ ರೂಪಕ್ಕೆ ಅದನ್ನ ತರ್ತೀವಿ. ಇದನ್ನ ನಾವು ಈ ಒಂದು ರೀತಿಯಾಗಿರ್ತಕ್ಕಂಥ ಘನ ರೂಪಕ್ಕೆ ತರ್ತಕ್ಕಂಥ ಒಂದು ಕ್ರಿಯೆಯನ್ನ ಸಾಬೂನಿನ ಲವಣೀಕರಣ ಅಂತಕ್ಕಂಥ ಒಂದು ಇದರಲ್ಲಿ ಅದನ್ನ ಅರ್ಥದಲ್ಲಿ ಕೂಡ ಕಲಿತೀವಿ. ಇವಾಗ ಈ ಒಂದು ಚಟುವಟಿಕೆಯ ಮುಖಾಂತರ ಸಾಬೂನನ್ನ ಯಾವ ರೀತಿಯಾಗಿ ನಾವು ತಯಾರಿಸ್ತೀವಿ ಅಂತಕ್ಕಂಥ ವಿಚಾರವನ್ನ ನೋಡೋಣ. ಮೊದಲನೇದಾಗಿ ಸಾಬೂನು ತಯಾರು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಮುಖ ಎರಡು ಕಚ್ಚಾ ವಸ್ತುಗಳಪ್ಪ ಅಂದ್ರೆ ಒಂದು ತೆಂಗಿನ ಎಣ್ಣೆ, ಇನ್ನೊಂದು ಏನಪ್ಪಾ ಅಂದ್ರೆ 20% ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ತೆಗೆದುಕೊಳ್ತೀವಿ. ಇವಾಗ ಈ ಒಂದು 25 ml ನಷ್ಟು ತೆಂಗಿನ ಎಣ್ಣೆ ಮತ್ತು ಒಂದು 30 ml ನಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತೆಗೆದುಕೊಂಡು ಅದನ್ನ ಚೆನ್ನಾಗಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಗಾಜಿನ ಕಡ್ಡಿಯಿಂದ ಕಲಕಬೇಕು. ಇವಾಗ ಏನಾಗುತ್ತೆ, ಸಾಮಾನ್ಯವಾಗಿ ತರಕಾರಿ ಎಣ್ಣೆಗಳು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲವಾಗಿರೋದ್ರಿಂದ ಇವುಗಳ ನಡುವಿನ ಒಂದು ಕ್ರಿಯೆ ನಾವಾಗಲೇ ಹೇಳಿದ ಹಾಗೆ ಬಹಿರುಷ್ಣಕ ಕ್ರಿಯೆ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಉಷ್ಣದ ಬಿಡುಗಡೆ ಕೂಡ ಆಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ಈ ಒಂದು ಎರಡು ಮಿಶ್ರಣಗಳನ್ನ ತೆಂಗಿನ ಎಣ್ಣೆ ಮತ್ತು ಜೊತೆಗೆ ನಾವೇನು ಸೇರಿಸಿದೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿದೀವಿ. ಇವಾಗ ಈ ಎರಡುಗಳ ಮಿಶ್ರಣವನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಚೆನ್ನಾಗಿ ಕಾಯಿಸಬೇಕು. ಸಾಮಾನ್ಯವಾಗಿ ಚೆನ್ನಾಗಿ ಕಾಯಿಸಿದಾಗ ಇವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಇಲ್ಲಿ ತಯಾರಾಗಿರ್ತಕ್ಕಂತಹ ಒಂದು ಬಿಳಿಯ ಬಣ್ಣದ ವಸ್ತು ಏನಾಗಿದೆ ಅಂದ್ರೆ ಸಾಬೂನು ಮತ್ತು ಗ್ಲಿಸರಾಲ್ಗಳನ್ನ ಒಳಗೊಂಡಿದೆ ಅಂತ ಹೇಳ್ತೀವಿ. ಇವಾಗ ಕಾಯಿಸೋದನ್ನ ನಿಲ್ಲಿಸಿ ನಾವು ಈ ಒಂದು ಮಿಶ್ರಣವನ್ನ ತಂಪಾಗಲಿಕ್ಕೆ ಬಿಡಬೇಕು. ಕೆಲವೊಂದು ಸಮಯದ ನಂತರ ಈ ಒಂದು ತಂಪಾಗಿರ್ತಕ್ಕಂತಹ ದ್ರಾವಣವನ್ನು ಮತ್ತೇನ್ ಮಾಡಬೇಕು, ಇವಾಗ ಅದನ್ನು ನಾವು ಸಾಮಾನ್ಯವಾಗಿ ಇದನ್ನ ಸಾಬೂನುಗಳು, ಪ್ರತ್ಯಾಮ್ಲಗಳು ಅಥವಾ ಆಮ್ಲಗಳು ಅನ್ನತಕ್ಕಂಥ ಪರೀಕ್ಷೆ ಮಾಡೋಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಈ ಲಿಟ್ಮಸ್ ಪೇಪರ್ ಅನ್ನ ಬಳಕೆ ಮಾಡ್ತೀವಿ. ಇವಾಗ ಈ ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡುವುದರಿಂದ ಸಾಬೂನುಗಳು ಸಾಮಾನ್ಯವಾಗಿ ಏನಾಗಿರ್ತವಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಗುಣಧರ್ಮಗಳನ್ನ ಒಳಗೊಂಡಿರ್ತವೆ. ಅದೇ ರೀತಿಯಾಗಿ ನೀಲಿ ಲಿಟ್ಮಸ್ ಅನ್ನ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಆಗೋದಿಲ್ಲ.
ಇದರಿಂದ ಏನ್ ಹೇಳ್ತೀವಪ್ಪ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ, ಪ್ರತ್ಯಾಮ್ಲಗಳು ಯಾವಾಗಲೂ ಏನಪ್ಪ ಅಂದ್ರೆ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡ್ತವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಇವಾಗ ಈ ಒಂದು ಮಿಶ್ರಣಕ್ಕೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಒಂದು ಉಪ್ಪನ್ನ ಹಾಕಿ ಅದನ್ನ ಚೆನ್ನಾಗಿ ನಾವು ಕಲಕ್ತೀವಿ. ಇಲ್ಲಿ ಉಪ್ಪನ್ನ ಹಾಕ್ತಕ್ಕಂಥ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಈ ನಾವು ಯಾವಾಗಲೂ ಹೇಳಿದೆ ಸಾಬೂನಿನ ಒಂದು ಲವಣೀಕರಣ ಮಾಡ್ಲಿಕ್ಕೆ, ಅಂದ್ರೆ ಘನ ರೂಪದ ಸೋಪನ್ನ ಪ್ರತ್ಯೇಕ ಮಾಡ್ಲಿಕ್ಕೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮತ್ತೆ ಮಿಶ್ರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಪ್ ಕರಗದಂತೆ ತಡೆಯಲಿಕ್ಕೆ ಈ ಒಂದು ಕಾಮನ್ ಸಾಲ್ಟ್ ಅಥವಾ ಉಪ್ಪನ್ನ ನಾವು ಬಳಕೆ ಮಾಡ್ತೀವಿ. ಇನ್ನು ಈ ಒಂದು ತಯಾರಾಗಿರ್ತಕ್ಕಂಥ ಮಿಶ್ರಣವನ್ನ ಶೋಧಿಸ್ಲಿಕ್ಕೆ ನಾವು ಅದನ್ನ ಸಾಮಾನ್ಯವಾಗಿ ಈ ಒಂದು ಆಲಿಕೆಯ ಮುಖಾಂತರ ಹಾಕಿದಾಗ ಸಾಮಾನ್ಯವಾಗಿ ಅಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ಘನ ರೂಪದ ವಸ್ತು ಮತ್ತು ದ್ರವ ರೂಪದ ವಸ್ತು ಎರಡೂ ಏನಾಗ್ತವೆ ಅಂದ್ರೆ ಪ್ರತ್ಯೇಕಗೊಳ್ತವೆ. ಇವಾಗ ಈ ಒಂದು ಪ್ರತ್ಯೇಕಗೊಂಡಿರ್ತಕ್ಕಂತಹ ಭಾಗವನ್ನ ನಾವು ಕ್ರಮೇಣವಾಗಿ ಏನ್ ಮಾಡ್ತೀವಿ ಅಂದ್ರೆ ಸ್ಪೆಚುಲಾ ಸಹಾಯದಿಂದ ಪ್ರತ್ಯೇಕಗೊಳಿಸ್ತೀವಿ. ಇವಾಗ ಅದೇ ತಯಾರಾಗಿರ್ತಕ್ಕಂಥ ಒಂದು ಸಾಬೂನು ಅಂತಕ್ಕಂಥ ನೋಡ್ತೀವಿ. ಇನ್ನು ಈ ಸಾಬೂನಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರನ್ನ ಹೊರ ತೆಗಿಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೊಂದು ಸೋಸುಕಾರದ ಮುಖಾಂತರ ಇದನ್ನ ತೆಗೆದಾಗ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಸಾಬೂನು ಅಂತಕ್ಕಂಥದ್ದು ಸಿಗುತ್ತೆ. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಸಾಬೂನು ಸಿದ್ಧವಾಗಿದೆ. ಇವಾಗ ಈ ಒಂದು ಸಾಬೂನಿಗೆ ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಬಣ್ಣಗಳನ್ನಾಗ್ಲಿ ಅಥವಾ ವಾಸನೆಗಳನ್ನ ಮಿಶ್ರಣ ಮಾಡಿ ಆಮೇಲೆ ಇವುಗಳನ್ನ ಬೇರೆ ಬೇರೆ ರೀತಿಯಾಗಿ ಪ್ಯಾಕ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಾರಾಟಕ್ಕೆ ಬಿಡುಗಡೆ ಮಾಡ್ತಾರೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಅತ್ಯಂತ ಸರಳವಾಗಿ ಈ ಸಾಬೂನುಗಳನ್ನ ತಯಾರು ಮಾಡಬಹುದು ಅಂತಕ್ಕಂಥದ್ದನ್ನ ಈ ಒಂದು ಚಟುವಟಿಕೆ ಮುಖಾಂತರ ನೋಡಿದೀವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.